ಹನುಮಂತ ಈ ಹೆಸರು ಕಿವಿಗೆ ಬಿದ್ರೆ ಸಾಕು ಎಂಥ ಹೇಡಿಗೂ ಎದೆಯಲ್ಲೊಂದು ಧೈರ್ಯ ಬರುತ್ತೆ. ನಿಮಗ್ಗೊತ್ತಾ, ಜಗತ್ತಿನಲ್ಲಿ ಸೂಪರ್ ಮ್ಯಾನ್ ಕಾನ್ಸೆಪ್ಟ್ ಬರೋದಕ್ಕೂ ಸಾವಿರಾರು ವರ್ಷಗಳ ಮುಂಚೆಯೇ ಗುರುತ್ವಾಕರ್ಷಣೆಯನ್ನೇ ಮೀರಿ ಬೆಳಕಿನ ವೇಗದಲ್ಲಿ ಹಾರಿ ಉರಿಯುವ ಸೂರ್ಯನನ್ನೇ ಹಣ್ಣು ಎಂದು ಹಿಡಿಯಲು ಹೋದ ಏಕೈಕ ಶಕ್ತಿ ಬಜರಂಗಬಲಿ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥ ಅಣುಬಾಂಬುಗಳಂತಿದ್ದ ಅಸ್ತ್ರಗಳಿಂದಲೂ ಯಾಕೆ ಉಳಿತು ಗೊತ್ತಾ? ಕೃಷ್ಣ ಸಾರಥಿಯಾಗಿದ್ದಕ್ಕಲ್ಲ, ಆ ರಥದ ಧ್ವಜದ ಮೇಲೆ ಸಾಕ್ಷಾತ್ ಹನುಮಂತ ಕುಳಿತಿದ್ದಕ್ಕೆ. ಯುದ್ಧ ಮುಗಿದು ಹನುಮಂತ ಧ್ವಜದಿಂದ ಇಳಿದ ತಕ್ಷಣ ಅರ್ಜುನನ ರಥ ಸುಟ್ಟು ಬೂದಿಯಾಗಿತ್ತು. ಅಂದ್ರೆ ಅಷ್ಟು ದಿನ ಆ ಬೆಂಕಿಯನ್ನು ತಡೆದಿದ್ದು ಇದೇ ವಾಯುಪುತ್ರ. ಆದರೆ ಅಸಲಿ ರೋಮಾಂಚನ ಇರೋದು ಇಲ್ಲಿ. ಹನುಮಂತ ಸತ್ತಿಲ್ಲ, ಅವನು ಚಿರಂಜೀವಿ. ಇಂದಿಗೂ ಹಿಮಾಲಯದ ಗಂಧಮಾದನ ಪರ್ವತದಲ್ಲಿ ಯಾರಿಗೂ ಕಾಣದ ರೂಪದಲ್ಲಿ ರಾಮನಾಮ ಜಪಿಸುತ್ತಾ ಕುಳಿತಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಎಲ್ಲಿ ರಾಮನ ನಾಮ ಕೇಳಿಸುತ್ತೋ ಅಲ್ಲಿ ಹನುಮಂತ ಪ್ರತ್ಯಕ್ಷನಾಗ್ತಾನೆ. ನಿಮಗೆ ಹನುಮಂತನ ಶಕ್ತಿಯ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ